ಮಕ್ಕಳು ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಾರೆ, ಅದರಿಂದ ಎಷ್ಟು ಮಟ್ಟಿಗೆ ಹುಡುಗರಿಗೆ ಇದಾಗುತ್ತೆ ಅಂತ. ನೀವು ಈ ಪ್ರಶ್ನೆನ ಕೇಳಿದ್ರೆ ತುಂಬಾ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಈ ವರ್ಷ ನಾವು ಈ ಒಂದು ಶೀರ್ಷಿಕೆ ಅಡಿಯಲ್ಲೇನೆ ನಾವು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡಿದೀವಿ. ಯಾಕೆಂತಂದ್ರೆ ಈಗ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಹೆಚ್ಚು ಮೊಬೈಲ್ ಅನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಓದಕ್ ಆಗ್ತಾ ಇಲ್ಲ, ಅವ್ರ ಗಮನ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಆ ಸಲುವಾಗಿ ನಾವು ಈ ವರ್ಷದ ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಮೊಬೈಲ್ನ ಜವಾಬ್ದಾರಿಯುತ ಬಳಕೆ ವ್ಯಕ್ತಿತ್ವವನ್ನ ಶ್ರೀಮಂತಗೊಳಿಸ್ತದೆ ಅಂತಕ್ಕಂಥ ಒಂದು ಶೀರ್ಷಿಕೆ, ಒಂದು ವಿಷಯ ವಸ್ತುವನ್ನ ಇಟ್ಕೊಂಡು ನಮ್ಮ ಇಡೀ ಪ್ರೋಗ್ರಾಮ್ ಅನ್ನ ಆ ಒಂದು ಥೀಮಿನ ಸುತ್ತ ಕೇಂದ್ರೀಕರಿಸಿದ್ವಿ. ಹಾಗಾಗಿ ಬಂದಂಥ ತಂದೆ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಒಂದು ಸಂದೇಶ ಹೋಗುತ್ತೆ, ಹಾಗೂ ಅದರಿಂದ ಅವರು ತಿಳ್ಕೊಂಡು ಮುಂದಕ್ಕೆ ಇದನ್ನೆಲ್ಲ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕಲಿತು ಅವರು ಶಿಕ್ಷಣದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಮಾಡ್ಕೊಂಡಿದ್ದೀವಿ. ಸರ್, ಇದು ಈಗ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಎಕ್ಸಾಮ್, ಅದ್ರ ಬಗ್ಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋಕೆ ತುಂಬ ಈಗಾಗಲೇ ನಾವು ಅದನ್ನು ಇಲ್ಲಿ ತನಕ ಇಟ್ಕೊಂಡಿಲ್ಲ. ನಾವು ಸುಮಾರು ಒಂದು 6 ತಿಂಗಳು ಮುಂಚೆನೇ ಶಾಲೆಯ ಪ್ರಾರಂಭದಲ್ಲೇ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ನಾವು 6 ಗಂಟೆ ತನಕ ಶಾಲೆ ಮಾಡ್ತಾ ಇದ್ದೀವಿ 10ನೇ ತರಗತಿ ಮಕ್ಕಳಿಗೆ. ಮತ್ತು ಬೇರೆ ಮಕ್ಕಳಿಗೆ ನಾವು ಪ್ರತಿ ತಿಂಗಳು ನಾವು ಅವರಿಗೆ ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಮಾಸಿಕ ಪರೀಕ್ಷೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಸ್ಲಿಪ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ಬಡ್ಡಿ ಪೇರಿಂಗ್ ಅಂತ ಹೇಳ್ಬಿಟ್ಟು ಅವ್ರನ್ನ ಗುಂಪು ಸ್ಟಡಿ ಮಾಡೋದಕ್ಕೋಸ್ಕರನೂ ಸಹ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಹಲವಾರು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ ಸಹ ಇದನ್ನು ಜಾಸ್ತಿ ಮಾಡಬೇಕಾಗಿದೆ. ಯಾಕೆಂತಂದರೆ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳ ಮೇಲೆ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೀವಿ, ಇನ್ನೂ ಮುಂದಕ್ಕೆ ಮಾಡ್ತೀವಿ. ಮತ್ತು 100% ಆಗೋಷ್ಟು ಫಲಿತಾಂಶ ಆಗೋಷ್ಟು ಬರಲಿ ಫಲಿತಾಂಶ ಅಂತ ಹೇಳಿ ಪ್ರಯತ್ನ ಪಡ್ತಾ